ಜಿಲ್ಲೆಯ ಮಾಲೂರು ತಾಲೂಕಿನಲ್ಲಿ ಸರಣಿ ಕರಗೋತ್ಸವಗಳು ನಡೀತಾ ಇದ್ದು ಭಕ್ತಾದಿಗಳು ಸಾಗರ ಉಪಾಧಿಯಲ್ಲಿ ಭಾಗವಹಿಸ್ತಾ ಇದ್ದಾರೆ. ಹಾಗೆಯೇ ಮಾಲೂರಿನ ಜನಪ್ರಿಯ ಶಾಸಕ ನಂಜೇಗೌಡರಂತೂ ಪ್ರತಿ ಗ್ರಾಮಕ್ಕೂ ತೆರಳಿ ಕರಗೋತ್ಸವವನ್ನು ಕಣ್ತುಂಬಿಕೊಳ್ತಾ ಇದ್ದಾರೆ. ಇದೀಗ ಮತ್ತೊಂದು ಅದ್ಧೂರಿ ವೈಭವೋಪೇರಿತ ಕರಗೋತ್ಸವಕ್ಕೆ ಮಾಲೂರು ತಾಲೂಕು ಸಾಕ್ಷಿಯಾಗಿದೆ. ತಾಲೂಕಿನ ಶಿವಾರಪಟ್ಟಣ ಗ್ರಾಮದಲ್ಲಿ ನಡೆದ ಪ್ರಪ್ರಥಮ ಕರಗೋತ್ಸವವು ಜನಸಾಗರದ ಮಧ್ಯೆ ಯಶಸ್ವಿಯಾಗಿ ನೆರವೇರಿದ್ದು ಇದಕ್ಕೆ ಶಾಸಕ ನಂಜೇಗೌಡರು ಸಾಕ್ಷಿಯಾಗಿದ್ದಾರೆ. ಜೊತೆಗೆ ಈ ಕರಗೋತ್ಸವ ಪ್ರಮುಖ ಭಾಗವಿಯಾಗಿದ್ದಾರೆ. ಯಾಕೆ ಅಂದರೆ ಈ ಕರಗೋತ್ಸವದಲ್ಲಿ ಕೃಷ್ಣಯ್ಯ ಶೆಟ್ಟಿ ಅವರ ವತಿಯಿಂದ ಮಹಿಳೆಯರಿಗೆ ಮಡಿಲಕ್ಕಿ ಹಾಗೂ ಬಾಗಿನ ನೀಡುವ ಕಾರ್ಯವೂ ಸಹ ನಡೆದಿದ್ದು ಗ್ರಾಮಸ್ಥರ ಮೆಚ್ಚುಗೆಗೆ ಪಾತ್ರವಾಗಿ ಕರಗೋತ್ಸವದ ಕಳೆ ಹೆಚ್ಚಿಸಿತ್ತು. ಅಲ್ಲದೆ ಬಳೆಶಾಸ್ತ್ರ ಕಾರ್ಯಕ್ರಮದಲ್ಲಿ ಶಾಸಕ ನಂಜೇಗೌಡ, ಕೃಷ್ಣಯ್ಯ ಶೆಟ್ಟಿ ಹಾಗೂ ಹೂಡಿ ವಿಜಯ್ ಕುಮಾರ್ ಮೂವರು ಭಾಗಿಯಾಗಿದ್ದು ಮತ್ತೊಂದು ವಿಶೇಷವಾಗಿತ್ತು. ಪೂಜೆ, ಹೋಮ, ಮೆರವಣಿಗೆ ಹಾಗೂ ಅನ್ನದಾನ ಕಾರ್ಯಕ್ರಮಗಳು ಯಾವುದೇ ಸಮಸ್ಯೆ ಇಲ್ಲದೆ ಅಚ್ಚುಕಟ್ಟಾಗಿ ನಡೆಯಿತು. ಶಿವಾರಪಟ್ಟಣದ ಈ ಪ್ರಥಮ ಕರಗೋತ್ಸವದಲ್ಲಿ ಮುಸ್ಲಿಂ ಸಮುದಾಯದವರು ಸಹ ಭಾಗಿಯಾಗಿ ಪೂಜೆ ಸಲ್ಲಿಸಿದ್ರು. ಆ ಮೂಲಕ ಸಹಬಾಳ್ವೆ ಹಾಗೂ ಭಾವೈಕ್ಯತೆಯ ಸಂದೇಶ ಸಾರಿದ್ರು. ಕರಗೋತ್ಸವದ ಬರುವಿಕೆಗಾಗಿ ಮಸೀದಿಯ ಮುಂದೆ ನೂರಾರು ಮುಸ್ಲಿಂ ಬಾಂಧವರು ಕಾದು ನಿಂತು ಕೈ ಮುಗಿದಿದ್ದು ಸೌಹಾರ್ದತೆಯ ಸಂಕೇತವಾಗಿತ್ತು. ಇನ್ನು ಇದೇ ವೇಳೆ ಮಾತನಾಡಿದ ಗೋವಿಂದಾಚಾರಿ, ಮಾಲೂರು ತಾಲೂಕಿನ ಶಿವಾರಪಟ್ಟಣದಲ್ಲಿ ಮೊದಲ ಬಾರಿಗೆ ಕರಗೋತ್ಸವ ನಡೆದಿದ್ದು ಬಹಳಷ್ಟು ಜನ ಸೇರಿದ್ದಾರೆ. ಜೊತೆಗೆ ಮುಸ್ಲಿಂ ಸಮುದಾಯದವರಂತೂ ಬಂದು ಈ ಕರಗೋತ್ಸವದಲ್ಲಿ ಭಾಗವಹಿಸಿ ಶಾಂತಿ, ಸಹಬಾಳ್ವೆ ಹಾಗೂ ಏಕತೆಗೆ ಸಾಕ್ಷಿಯಾದ್ರು. ಕರಗದ ಮೆರವಣಿಗೆ ಹೋಗುವಾಗ ಮಸೀದಿಯ ಮುಂದೆ ಮುಸ್ಲಿಮರು ಕಾದು ನಿಂತು ಕೈ ಮುಗಿದು ಪೂಜೆ ಸಲ್ಲಿಸಿದ್ರು. ಮುಂದಿನ ದಿನಗಳಲ್ಲಿ ಈ ಕರಗೋತ್ಸವವನ್ನು ಇನ್ನೂ ಅದ್ಧೂರಿಯಾಗಿ ಆಚರಿಸುತ್ತೇವೆ. ಈ ಕರಗೋತ್ಸವದಿಂದ ಶಿವಾರಪಟ್ಟಣದ ಏಕತೆಗೆ ಸಾಕ್ಷಿಯಾಗಿದೆ. ಇದು ಬಹಳ ಸಂತೋಷದ ವಿಚಾರ ಅಂತ ಹೇಳಿದರು. ಇನ್ನು ನಂತರ ಗ್ರಾಮಸ್ಥರು ಮಾತನಾಡಿ, ಶಿವಾರಪಟ್ಟಣದಲ್ಲಿ ನಡೆದ ಕರಗೋತ್ಸವಕ್ಕಾಗಿ ವೆಂಕಟೇಶ್ ಅವರು ಕರಗ ಹೊತ್ತು ಕುಣಿದಿದ್ದಾರೆ. ಜೊತೆಗೆ ಮಾಜಿ ಸಚಿವ ಕೃಷ್ಣಯ್ಯ ಶೆಟ್ಟಿ ಅವರು ಶಿವಾರಪಟ್ಟಣದ ಮೂಲೆ ಮೂಲೆಯಲ್ಲೂ ದೋಸೆ ಪಾಯಿಂಟ್ಗಳನ್ನು ಹಾಕಿಸಿದ್ರು. ಇದರಿಂದ ಬಂದ ಜನರೆಲ್ಲ ಹೊಟ್ಟೆ ತುಂಬ ಊಟ ಮಾಡಿದ್ದಾರೆ. ಕೃಷ್ಣಯ್ಯ ಶೆಟ್ಟಿಯವರು ಮಹಿಳೆಯರಿಗೆ ಮಡಿಲಕ್ಕಿ ತುಂಬಿಸಿ ಬಾಗಿನ ನೀಡಿದ್ದಾರೆ. ಗ್ರಾಮಕ್ಕೆಲ್ಲ ವಿದ್ಯುತ್ ದೀಪಾಲಂಕಾರ ಮಾಡಿಸಿದ್ದಾರೆ. ಇದರೊಂದಿಗೆ ಶಾಸಕ ನಂಜೇಗೌಡ, ಹುಡಿ ವಿಜಯ್ ಕುಮಾರ್ ಸಹ ಭಾಗಿಯಾಗಿದ್ರು ಅಂತ ಹೇಳಿದರು. ಒಟ್ಟಾರೆ ಹೇಳೋದಾದರೆ ಮಾಲೂರು ತಾಲೂಕಿನ ಶಿವಾರಪಟ್ಟಣದಲ್ಲಿ ನಡೆದ ಮೊದಲ ಕರಗೋತ್ಸವವು ಯಶಸ್ವಿಯಾಗಿದೆ. ಜೊತೆಗೆ ಶಾಂತಿ, ಸಹಬಾಳ್ವೆ ಹಾಗೂ ಭಾವೈಕ್ಯತೆಯ ಸಂದೇಶವನ್ನು ಸಾರಿದೆ. ಆ ಮೂಲಕ ಇಡೀ ಕೋಲಾರ ಜಿಲ್ಲೆಯ ಮಾಲೂರು ತಾಲೂಕು ಇದಕ್ಕೆ ಮಾದರಿಯಾಗಿದೆ ಅನ್ನೋದು ಕರಗೋತ್ಸವಕ್ಕೆ ಬಂದಿದ್ದ ಭಕ್ತಾದಿಗಳ ಅಭಿಪ್ರಾಯವಾಗಿದೆ. ತುಂಬ ಹೃದಯದ ಧನ್ಯವಾದಗಳು. ಕರಗ ಹೊತ್ತಿರ್ತಕ್ಕಂಥ ಓಳೂರು ವೆಂಕಟೇಶ್ವರವರು ಸುಮಾರು ಒಂದು 14-15 ಅವರು ಹೊತ್ತು ತುಂಬ ಯಶಸ್ವಿಯಾಗಿ ಕಾರ್ಯಕ್ರಮವನ್ನು ನಮಗೆ ಪೂರೈಸಿಕೊಟ್ರು. ಓಳೂರು ವೆಂಕಟೇಶ್ ಅಂತ ತುಂಬ ಚೆನ್ನಾಗಿ ಮಾಡಿದರು. ನೃತ್ಯವನ್ನು ಶಿವಾರಪಟ್ಟಣದ ಎಲ್ಲ ಜನಾಂಗದವರು ಒಗ್ಗಟ್ಟಿಗೆ ಸೇರಿಕೊಂಡು ನಾವೆಲ್ಲರೂ ಸಂತೋಷದಿಂದ ಮಾಡಿದ್ದೀವಿ. ಎಲ್ಲರೂ ಬಹುಮತ, ಎಲ್ಲರೂ ಸಹಮತದಿಂದ ಮಾಡ್ಕೊಂಡಿದ್ದೀವಿ. ತುಂಬ ಚೆನ್ನಾಗಿತ್ತು ಕಾರ್ಯಕ್ರಮ. ರಾತ್ರಿ ಪೂರ್ತಿ ಎಲ್ಲ ಜನಾಂಗದವರು, ಹಿಂದೂ ಮುಸ್ಲಿಂ ಯಾರೇ ಆಗಿರ್ಬೋದು, ಎಲ್ಲ ಶಿವಾರಪಟ್ಟಣದಲ್ಲಿ ಮೊದಲನೇ ಬಾರಿಗೆ ಇಷ್ಟೊಂದು ವಿಜೃಂಭಣೆಯಿಂದ ಎಲ್ಲ ಸಹಕಾರ ಕೊಟ್ಟಿರೋದು. ಯಾಕಂದರೆ ಆ ತಾಯಿ ಆಶೀರ್ವಾದದಿಂದ ನಾವೆಲ್ಲ ಸಹಕಾರ ಕೊಡಬೇಕಾಯಿತು. ಈ ಥರ ಮತ್ತೆ ಎಲ್ಲೂ ಸಿಗೋದಿಲ್ಲ, ನನಗೆ ಗೊತ್ತಿಲ್ಲ. ಇಷ್ಟೊಂದು ಗಂಟೆ ಇನ್ನೂ ಆ ತಾಯಿ ನಮಗೆಲ್ಲ ಆಶೀರ್ವಾದ ಕೊಡ್ತಾ ಇದ್ದಾಳೆ. ಇದೇ ಥರ ಮುಂದಿನ ವರ್ಷ, ಈ ವರ್ಷೋತ್ಸವ ಕಾಲನೂ ಇನ್ನು ಮುಂದಿನ ವರ್ಷ ಪೀಳಿಗೆ ಇರೋವರೆಗೂ ನಡ್ಕೊಂಡು ಹೋಗ್ತಾ ಇರುತ್ತೆ. ನಡ್ಕೊಂಡು ಹೋಗಲಿ ಅಂತ ನಾವೆಲ್ಲ ಆಸೋಣ ಅಂತ SN ಕೃಷ್ಣಯ್ಯ ಶೆಟ್ಟರು ಮುಳುಬಾಗಲ್ ದೋಸೆ ಕ್ಯಾಂಪನ್ನು 5 ಕಡೆ ಶಿವಾರಪಟ್ಟಣದಲ್ಲಿ ಉಚಿತವಾಗಿ ದೋಸೆ ಕ್ಯಾಂಪ್ ಇಟ್ಟಿದ್ರು. ಸುಮಾರು ಸಾವಿರಾರು ಜನ ಅಲ್ಲೇ ದೋಸೆ ತಿಂದರು. ತುಂಬ ಚೆನ್ನಾಗಿದೆ ಅಂತ ಹೇಳಿದ್ರು. ಎಲ್ಲ ಕಡೆನೂ ಹೊಟ್ಟೆ ತುಂಬ ಜನಗಳು ಏನೇ ಇದಾಗಲಿ ಅಂತ ಹೊಟ್ಟೆ ತುಂಬ ಚೆನ್ನಾಗಿದ್ದಾರೆ. ಮತ್ತು ಸೀರಿಯಲ್ ಸೆಟ್ಗಳೆಲ್ಲ ಇಡೀ ಊರಿನಲ್ಲಿ ಲೈಟಿನ ಅರೇಂಜ್ಮೆಂಟ್ ಎಲ್ಲ ನಮ್ಮ ಮಾಜಿ ಸಚಿವರು ಕೃಷ್ಣೇಟ್ರಾದಂಥ ಎಲ್ಲ ಲೈಟಿಂಗ್ ಅರೇಂಜ್ಮೆಂಟ್ ಮಾಡಿದ್ದಾರೆ. ಅನ್ನದಾಸೋಹ ಮಾಡಿದ್ದಾರೆ. ಮಡ್ಲಕ್ಕಿ, ಸೀರೆ, ಕುಂಕುಮ ಮಡ್ಲು ಎಲ್ಲ ತುಂಬಿದ್ದಾರೆ. ಹೆಣ್ಮಕ್ಳಿಗೆ ಏನು ಕೊಡಬೇಕು ಹಬ್ಬಕ್ಕೆ ಎಲ್ಲರಿಗೂ ಬಾಗಿನ ಕೊಟ್ಟು ಎಲ್ಲರೂ ಅವ್ರು ಆ ತಾಯಿ ಆಶೀರ್ವಾದ ಅವ್ರ ಕುಟುಂಬಕ್ಕೆ ಕೊಡಲಿ ಅಂತ ನಾವು ಈ ಮುಖಾಂತರ ನಾವು ಅವ್ರಿಗೆ ದೇವ್ರಿಗೆ ಕೇಳ್ಕೊತೀವಿ. ಏಕತಾ ಬಾಯಿಸ್ಕೊಂಡು ನಮ್ಮನ್ನ ಪ್ರೀತಿಯಿಂದ ಸ್ವಾಗತಿಸಿ, ತಾಯಿನ ಪ್ರೀತಿಯಿಂದ ಸ್ವಾಗತಿಸಿ, ಅವ್ರಿಗೆ ಕೊಡಬೇಕಾದನ್ನ ಗೌರವ ಕೊಟ್ಟು ಪೂಜೆ ಸಲ್ಲಿಸಿ, ಅವ್ರಿಗಿಂದ ಏನು ಮಾಡಬೇಕು ಅದು ಪೂಜೆ ಸಲ್ಲಿಸಿ, ಎಲ್ಲ ಆ ಮಕ್ಕಳು ಇಂದ ಎಲ್ಲ ರಾಜೋಭಾಗಿಂದ ಸ್ವೀಕರಿಸಿ ಅವ್ರನ್ನ ಆ ತಾಯಿನ ನಮಸ್ಕರಿಸಿ ಎಲ್ಲ ಪೂಜೆ ಮಾಡಿ ಸುಮಾರು 3 ಗಂಟೆಯಿಂದ 3:15 ಅರ್ಧ ಗಂಟೆವರೆಗೂ ತಾಯಿ ಆ ಮಸೀದಿ ಎದುರುಗಡೆ ತಾಯಿ ನೃತ್ಯ ತಾಂಡವ ಆಡಿದ್ದಾಳೆ. ಅದೆಲ್ಲರದು ವೀಡಿಯೋಗಳೆಲ್ಲ ಇದೆ, ಬಟ್ ನಾವು ಹೇಳಕ್ಕೆ ಬರಲ್ಲ. ತುಂಬ ಸಂತೋಷ ಆಯಿತು. ನಮ್ಮೂರಲ್ಲಿ ಈ ಥರ ಏಕತಾ ಭಾವ ಸಮಾಜದಿಂದ ಎಲ್ಲರೂ ಆಚರಿಸೋದ್ರಿಂದ
ತುಂಬ ಖುಷಿ ಆಯಿತು. ತಾಯಿ ಆಶೀರ್ವಾದ ಎಲ್ರಿಗೂ ಸಿಗಲಿ, ನಮಗೆ ಅಂತಲ್ಲ ಎಲ್ಲರ ಲೋಕದಲ್ಲಿ ಎಲ್ಲರಿಗೂ ಸಿಗಲಿ ಅನ್ನೋದು ನಮ್ಮ ಶಿವರಪಟ್ಟಣದ ಒಂದು ಉದಾಹರಣೆ ಸಿಗುತ್ತೆ ಲೋಕಕ್ಕೆ. ಆ ವಿಡಿಯೋ ನೋಡಿದ್ರೆ ಆ ಎಲ್ಲ ಕುಟುಂಬಗಳವರು ಈ ಸಮಯದಲ್ಲಿ ಈಗ ಕೆಲವೊಂದೆಲ್ಲ ಏನೋ ಕೆಟ್ಟಗಳು ನಡೆದಿರೋದ್ರಿಂದ ಈ ನಮ್ಮ ಶಿವರಪಟ್ಟಣ ಇದು ಆಧಾರ ಅಂತ ಆಗುತ್ತೆ, ಉದಾಹರಣೆ ಆಗುತ್ತೆ. ಕೆಟ್ಟ ಘಟನೆ ನಡೀತಾ ಇದೆ, ಅದು ನಡೀಬಾರ್ದು. ಈ ತಾಯಿ ಆಶೀರ್ವಾದ ಅವ್ರಿಗೂ ಕೊಟ್ಟಿದ್ದಾರೆ, ಅವರು ನಮಗೆಲ್ಲ ಸಹಕಾರ ಕೊಟ್ಟಿದ್ದಾರೆ. ಎಲ್ಲರ ಏಕತಾ ಸಮಯದಿಂದ ಎಲ್ಲ ನಡೆಸಿದ್ದೀವಿ. 3ರಿಂದ 3:30ವರೆಗೂ ಶಿವರಪಟ್ಟಣ ಮಸೀದಿ ಹತ್ರ ತಾಯಿ ದ್ರೌಪದಾಂಬ ದೇವಿ ಎಲ್ರಿಗೂ ಆಶೀರ್ವಾದ ಕೊಟ್ಟು ಎಲ್ರಿಗೂ ಖುಷಿಯಿಂದ ನೃತ್ಯನೆಲ್ಲ ಆಡಿ ನಮಗೆಲ್ರಿಗೂ ಶಿವರಪಟ್ಟಣ ಎಲ್ಲ ಒಳ್ಳೆ ಆಗಲಿ, ಆಜುಬಾಜು ಎಲ್ಲ ಗ್ರಾಮಸ್ಥರಿಗೆಲ್ಲ ಒಳ್ಳೇದಾಗಲಿ ಅಂದ್ಬಿಟ್ಟು ಖುಷಿಯಿಂದ ಅಮ್ಮ ತಾಯಿ ಆಶೀರ್ವಾದ ಕೊಟ್ಬಿಟ್ಟು ಎಲ್ರಿಗೂ ಮನೆಗಳು ಹೋಗ್ತಾ ಇದ್ದಾಳೆ, ಈಗಲೂ ಹೋಗ್ತಿದ್ದಾಳೆ. ಇದೇ ಥರ ನಮ್ಮ ಎಲ್ಲ ಶಿವರಪಟ್ಟಣದವರು ಒಗ್ಗೂಟಿ ಪ್ರತಿ ವರ್ಷವೂ ನಮ್ಮ ಶಿವರಪಟ್ಟಣ ಏಳಿಗೆ ಆಗಲಿ, ಸುತ್ತಮುತ್ತ ಮಾಲೂರು ತಾಲೂಕು ಎಲ್ಲರಿಗೂ ಏಳಿಗೆ ಆಗಲಿ. ನಮ್ಮ ಶಾಸಕರುಗಳು, ಮಾಜಿ ಸಚಿವರುಗಳು ಎಲ್ಲರೂ ಸೇರಿ ಈ ಥರ ಒಗ್ಗಟ್ಟಿಂದ ಮಾಡ್ತಾಯಿದ್ದೀವಲ್ಲ, ಎಲ್ಲ ನಮ್ಮ ಶಿವರಪಟ್ಟಣದವ್ರು ನಾವು ಮಾಡಿರೋ ಪುಣ್ಯ, ಆ ತಾಯಿ ಆಶೀರ್ವಾದ ಹಿಂಗೇ ಇರಲಿ.